ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಏನಪ್ಪ ಸ್ಪೆಷಲ್ ಅಂದರೆ ಬಾಡೂಟ ಯಾರು ಮಾಡ್ತಿದ್ದಾರೆ? ತುಂಬ ದಿನ ಆದಮೇಲೆ ಮಹಿ ನನಗೋಸ್ಕರ ಅಡುಗೆ ಮಾಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದಾರೆ. ಅವ್ರು ಇವತ್ತು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈಲಿ ಗುಂಡ್ಕಾಯಿದು ಗೊಜ್ಜು ಮಾಡ್ತಿದ್ದಾರೆ. ಅದು ಪ್ರೆಗ್ನೆನ್ಸಿ ಟೈಮಲ್ಲೂ ತುಂಬಾ ಒಳ್ಳೆಯದು ತಿಂದರೆ, ಆ್ಯಂಡ್ ಈ ಬಾಣ್ತನ ಟೈಮಲ್ಲೂ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅವರೇ ಮಾಡಿಕೊಡ್ತಿದ್ದಾರೆ ನನಗೆ. ಆ್ಯಂಡ್ ಅಡುಗೆ ಮನೆ ಸ್ವಲ್ಪ ಮೆಸ್ಸಿಯಾಗಿದೆ, ಯಾರು ಏನೋ ಅಂದ್ಕೊಳ್ಬೇಡಿ, ಓಕೆನಾ. ಇಲ್ಲಿ ಮಹಿ ಈಲಿ ಗುಂಡ್ಕಾಯಿ ಗೊಜ್ಜು ಮಾಡ್ತಿದ್ದಾರೆ, ಆ್ಯಂಡ್ ಅಮ್ಮ ಬಿರಿಯಾನಿ ಮಾಡ್ತಿದ್ದಾರೆ, ಚಿಕನ್ ಬಿರಿಯಾನಿ, ಆ್ಯಂಡ್ ಆಲ್ಸೋ ಚಿಕನ್ ಸಾಂಬಾರು ಕೂಡ ಮಾಡ್ತಾಯಿದ್ದಾರೆ. ಏನಪ್ಪ ಸ್ಪೆಷಲ್ ಅಂದರೆ ಮಹಿ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಡುಗೆ ಮಾಡಿಕೊಟ್ಟಿದ್ದು. ಅದಾದಮೇಲೆ ಅವ್ರ ಕೈ ರುಚಿ ನಾನು ತಿಂದು ಹತ್ತತ್ರ 2.5 ತಿಂಗಳು ಆಗ್ತಾ ಬರ್ತಿದ್ದೆ. ಸೊ ಅವರು ಅಡುಗೆ ಮಾಡ್ತೀನಿ ಅಂದ ತಕ್ಷಣ ನನಗಂತೂ ತುಂಬಾ ಖುಷಿ ಆಗೋಯ್ತು. ಅದಕ್ಕೆ ಪಾಪುನ ಮಲಗಿಸ್ಬಿಟ್ಟು ನಾನು ಮಹಿ ಕೈಲಿ ಏನು ಅಡುಗೆ ಮಾಡ್ತಾರೆ ಅದನ್ನು ಒಂದು ಕ್ಲಿಪ್ ತಗೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೆ. ನನ್ನ ಮಗ ನಾನು ವೀಡಿಯೋ ಮಾಡ್ತೀನಿ ಅಂದಾಗೆಲ್ಲ ಅವನು ಎದ್ದೇಳ್ಬಿಡ್ತಾನೆ. ಅವನಿಗೆ ಅದು ಹೆಂಗೆ ಗೊತ್ತಾಗುತ್ತೋ, ಅಥವಾ ನಾನು ಮಲ್ಕೋಬೇಕು ಅಂತ ಹೇಳಿದಾಗ ಎದ್ಬಿಡ್ತಾನೆ. ಅವ್ನು ಮಲ್ಕೊಂಡಿದ್ದಾಗ ನಾನು ಮಲ್ಕೊಳ್ಳೋಣ ಅಂದರೆ ಅವಾಗೂ ಎದ್ದೇಳ್ತಾನೆ. ಸೊ ನಾನು ಏನು ಮಾಡೋಕ್ಕೂ ಬಿಡೋಲ್ಲ ಅವನು. ಸೊ ಅವನು ಎದ್ದಿದ್ದಾಗ ನನಗೆ ನಿದ್ದೆ ಬರ್ತಾ ಇರುತ್ತೆ, ಅವ್ನು ಮಲ್ಕೊಂಡಿದ್ದಾಗ ನನಗೆ ನಿದ್ದೆನೇ ಬರೋದಿಲ್ಲ. ಆ ರೀತಿ ಆಗಿದೆ ಈಗ. ಸೊ ಮಹಿ ಅವ್ರಿಗೆ ಏನೇ ಬೇಕಾದರೂ, ಅವ್ರು ಏನೇ ಒಂದು ಅಡುಗೆ ಮಾಡ್ತೀನಿ ಅಂದರೂ ಅವರೇ ಎಲ್ಲ ಕ್ಲೀನಾಗಿ ಹೆಚ್ಕೊಳ್ತಾರೆ. ಸೊ ಅದೊಂದು ಖುಷಿ ಪಡೋ ವಿಷಯ. ನಮ್ಮೇಲೆಲ್ಲ ಡಿಪೆಂಡ್ ಆಗಲ್ಲ ಅವರು. ಹೀಗೆ ಕಟ್ ಮಾಡಬೇಕು, ಇದನ್ನೇ ಮಾಡಬೇಕು ಅಂತ ಏನಿಲ್ಲ. ಅವ್ರು ಏನೇ ಅಡುಗೆ ಮಾಡಿದ್ರು ಪ್ರತಿಯೊಂದು ಅವರಿಗೆ ಏನು ಬೇಕೋ ಅದನ್ನೆಲ್ಲ ಅವರೇ ಪ್ರಿಪೇರ್ ಮಾಡ್ಕೊಳ್ತಾರೆ. ಸೊ ನನಗೆ ಅದೇ ಖುಷಿ ಅವ್ರು ಅಡುಗೆ ಮಾಡಬೇಕಾದ್ರೆ. ಬಟ್ ಅದಾದಮೇಲೆ ಅವ್ರು ಅಡುಗೆ ಮಾಡಾದಮೇಲೆ ಅದನ್ನು ಕ್ಲೀನ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಇದು ಎಷ್ಟೋ ಜನ ಮನೆಗಳಲ್ಲಿ ಇದ್ದೇ ಪ್ರಾಬ್ಲಮ್ಮು. ಗಂಡ್ಮಕ್ಳು ಅಡುಗೆ ಮಾಡ್ತೀನಿ ಅಂತ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಮಾಡಾದಮೇಲೆ ಕ್ಲೀನ್ ಮಾಡೋದಿದೆಯಲ್ಲ, ಅದು ಹೆಣ್ಮಕ್ಳಿಗೆ ಸಾಕಾಗ್ಬಿಡುತ್ತೆ. ಸೊ ಸದ್ಯಕ್ಕೆ ನಾನೇನು ಕೆಲಸ ಮಾಡೋಂಗಿಲ್ಲ, ಹಾಗಾಗಿ ನಮ್ಮ ಅಮ್ಮನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ರು. ಸೊ ಇಲ್ಲಿ ನನ್ನ ಕಸಿನ್ ಕೂಡ ಬಂದಿದ್ಲು. ಸೊ ಅವಳು ಕೂಡ ಹೆಲ್ಪ್ ಮಾಡ್ಕೊಳ್ತಾ ಇದ್ಲು. ಮಹಿಗೆ ನಾನು ಮಾತಾಡಿಸ್ತಾ ಇದ್ದೆ, ಏನಾದರೂ ಮಾತಾಡಿ ಅಂತ. ಸೊ ಅವರು ಯಾಕೆ ಅಂತಲೇ ಗೊತ್ತಿಲ್ಲ, ವಿಡಿಯೋದಲ್ಲಿ ಜಾಸ್ತಿ ಮಾತಾಡ್ತಾನೇ ಇಲ್ಲ. ಹಾಯ್ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಮಾತಾಡ್ತಾನೇ ಇಲ್ಲ. ಸೊ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ಏನಕ್ಕೆ ಮಾತಾಡಲ್ಲ ಹಾಗೆ ಹೀಗೆ ಅಂತ ಹೇಳಿ. ಸೊ ಅವರು ಯಾವಾಗಲೂ ನಾನೇ ಮಾತಾಡ್ತಿದ್ರೆ ನಿನ್ನ ವ್ಯಾಲ್ಯೂ ಎಲ್ಲ ಕಡಿಮೆ ಆಗಿಬಿಡುತ್ತೆ, ನೀನೇ ಮಾತಾಡ್ಕೊ ಅಂತ ನಾನು ಹಂಗೂ ಅವ್ರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾನೇ ಇದ್ದೆ. ಬಟ್ ಅವ್ರು ಏನೂ ಮಾತಾಡ್ತಾ ಇರಲಿಲ್ಲ. ಅವ್ರು ಮಾತಾಡಲಿ ಅಂತ ಹೇಳಿ ಅವರು ಸ್ವೆಟ್ ಆಗ್ತಾಯಿದ್ರು. ಸೊ ನಾನು ಅದನ್ನು ಸ್ವೆಟ್ನೆಲ್ಲ ಒರೆಸ್ತಾ ಇದ್ದೆ. ಸೊ ನಾನು ಎಷ್ಟು ಬಕೆಟ್ ಇಡಿದ್ರು ಮಾತಾಡ್ತಾನೇ ಇಲ್ಲ ಮಾರಾಯ. ಬಿರಿಯಾನಿಗೆ ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ಈಲಿ ಗುಂಡ್ಕಾಯಿ ಗೊಜ್ಜಿಗೆ ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ. ಪಾಪು ಮಲ್ಕೊಂಡಿದ್ದಾನ ಎದ್ದಿದ್ದಾನ ಅಂತ ಒಂದು ಸಲ ಚೆಕ್ ಮಾಡೋದಕ್ಕೆ ಅಂತ ಬಂದೆ. ಅದಾದಮೇಲೆ ಇಲ್ಲಿ ಚಿಲ್ಲಿ ಪೌಡರ್ ಮತ್ತು ಕಸೂರಿ ಮೆಥಿ ಅಮ್ಮ ಕೇಳಿದ್ರು, ತಂದು ಕೊಟ್ಟೆ. ನಾನಿಲ್ಲಿ ಕಾಫಿ ಮತ್ತು ರಸ್ಕ್ ತಿನ್ಕೊಂಡು ಬಿಡೋ ಅಷ್ಟರಲ್ಲಿ ಇವರಾಗಲೇ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಏನು ಮಾಡೋದು, ವಿಡಿಯೋ ಮಿಸ್ ಆಯ್ತಲ್ಲ. ಆ್ಯಕ್ಚುಲಿ ನನ್ನ ಕರೆದ್ರು, ಬಟ್ ನಾನು ಕಾಫಿ ಆರೋಗ್ಬಿಡುತ್ತೆ ಅಂತ ಹೇಳಿ ಕುಡಿತಾ ಕೂತಿದ್ದೆ. ಅಷ್ಟರಲ್ಲಿ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಏನೇನು ಹಾಕಿದ್ದಾರೆ ಅಂತ ಹೇಳ್ತಾರೆ ಇರಿ ಸ್ವಲ್ಪ. ಘಮ ಈ ಮಸಾಲ ಸ್ಪೈಸಸ್ ಏನಿದೆ ಅದನ್ನೆಲ್ಲ ನಾನು ಒಂದು ಕಂಟೈನರ್ ಬಾಕ್ಸ್ಗೆ ಎತ್ತಿಟ್ಬಿಡ್ತಿದ್ದೆ. ಬಟ್ ಅಮ್ಮನಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಸೊ ಈ ಪ್ಯಾಕೆಟ್ ಏನಿದೆ ಅದ್ರ ಸಮೇತನೇ ಒಂದು ಹೇರ್ ಟೈಟ್ ಕಂಟೈನರ್ ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತಿದ್ದೆ. ಅವರು ಅದನ್ನು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಈಗ ಮಹಿ ಕೂಡ ಅಮ್ಮ ಏನೆಲ್ಲ ಎತ್ಕೊಂಡಿದ್ರು ಅವ್ರಿಗೂ ಸ್ವಲ್ಪ ಸ್ಪೈಸಸ್ ಬೇಕಾಗಿತ್ತು. ಸೊ ಅವರು ಎಲ್ಲ ಒಂದೊಂದು ಅರ್ಧ ಸ್ಪೂನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಈ ವಿಡಿಯೋ ಭಾನುವಾರ ಬೆಳಿಗ್ಗೆ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಭಾನುವಾರ ನಾಳೆ ಏನು ನಾನು ಶಾಪಿಂಗ್ ಮಾಡೋದಿದೆ ಆ್ಯಂಡ್ ಪಾಪು ಫೇಸ್ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಗರಂ ಮಸಾಲ, ಚಿಲ್ಲಿ ಪೌಡ್ರು,
ಸುಳ್ಳು ಹೇಳ್ಬೇಡಿ, ಮರ್ತೋಗಿದ್ರಿ ತಾನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಏನೇನು ಕಾಣಿಸ್ತಿದೆ ಅಂತ ನಾನೇ ಹೇಳ್ಬಿಡ್ತೀನಿ. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಸ್ವಲ್ಪ ಎಣ್ಣೆ ಅಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಸ್ಪೈಸಸ್ನ ಹಾಕ್ಕೊಂಡಿದ್ದಾರೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಈಲಿಗುಂಡ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಅದನ್ನು ಫಸ್ಟೇ ಹುರ್ಕೊಳ್ಳೋಂಗಿಲ್ವಾ? ಫಸ್ಟೇ ಹುರ್ಕೊಂಡ್ರೆ ಈರಮ್ಮ ಫಸ್ಟೇ ಹುರ್ಕೊಂಡ್ರೆ ಅದು ಎಲ್ಲ ಕಲ್ಸೋಯ್ತದೆ. ಈಗಲೇ ಕಲ್ಸ್ಬಾರ್ದು, ಅದನ್ನ ಜಾಸ್ತಿ ಕಲ್ಸಿದ್ರೆ ಒಡೆಯೋಯ್ತದೆ. ಹೌದಾ? ಅಷ್ಟೊಂದು ಡೆಲಿಕೇಟಾ? ತುಂಬ ದಿನಗಳ ನಂತರ ಈಗ ಉಪ್ಪಾಗ್ತಿದ್ದಾರೆ. ತುಂಬ ದಿನಗಳ ನಂತರ ಮಹಿ ನನಗೋಸ್ಕರ ಕುಕ್ ಮಾಡ್ತಿದ್ದಾರೆ. ಚಾಕು ನಾವು ವಿಡಿಯೋದಲ್ಲಿ ಮುಚ್ಚಿಟ್ಟು ಕಾಣಿಸ್ಕೊಳ್ಳೋಣ. ಪಾಪು ಮಲಗಿದ್ದ, ಇವಾಗ ಎದ್ದಿದ್ದಾನೆ. ಅವನಿಗೆ ಸ್ವಲ್ಪ ಫೀಡ್ ಮಾಡಿಬಿಟ್ಟು ನಾನು ಇಲ್ಲಿ ಜಾಯ್ನ್ ಆಗಿದ್ದೀನಿ. ಸೊ ಅದರಿಂದಲೂ ಸ್ವಲ್ಪ ಲೇಟ್ ಆಯಿತು, ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಆಲ್ಮೋಸ್ಟ್ ಇದ್ರದ್ದು ಆಲ್ರೆಡಿ ಒಂದು ಸಲ ವಿಡಿಯೋ ಹಾಕಿದ್ದೀನಿ ಅಲ್ವಾ? ನಾನು ಪ್ರೆಗ್ನೆಂಟ್ ಇದ್ದಾಗ ಇದ್ರದ್ದು ವಿಡಿಯೋ ಹಾಕಿದ್ದೀನಿ, ಈಲಿಗುಂಡ್ಕಾಯಿ ರೆಸಿಪಿ. ಸೊ ಯಾರು ನೋಡಿಲ್ಲ ಅಂದರೆ ನೋಡಿ ಪ್ಲೀಸ್. ಆ್ಯಕ್ಚುಲಿ ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಫಸ್ಟು ಇಷ್ಟನೇ ಪಡ್ತಿರ್ಲಿಲ್ಲ. ಮಹಿ ಈ ಥರ ಮಾಡಿಕೊಟ್ಟ ಮೇಲಿಂದ ಇಷ್ಟ. ಆ್ಯಕ್ಚುಲಿ 2 ಸಲ ಮಾಡಿದ್ದಾರೆ, ಇದು 3ನೇ ಸಲ. ನಮ್ಮಮ್ಮ ಈಗ ಬಿರಿಯಾನಿ ಮಾಡ್ತಾರೆ. ನನಗೆ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಿರಿಯಾನಿ ಮಾಡಿಸ್ಕೊಳ್ತಾ ಇದ್ದೀನಿ. ಮತ್ತು ಮಹಿ ಈಲಿಗುಂಡ್ಕಾಯಿ ಗೊಜ್ಜು ಮಾಡ್ತಿದ್ದಾರೆ ಆ್ಯಂಡ್ ಚಿಕನ್ ಸಾಂಬಾರು ಕೂಡ ಮಾಡ್ತಿದ್ದಾರೆ ಇವತ್ತು. ನಾನು ಒಬ್ಳು ಒಟ ಅಂತಿದ್ದೀನಿ, ಸೈಲೆಂಟಾಗಿ ಅಡುಗೆ ಮಾಡ್ತಿದ್ದೀರಲ್ಲ. ಏನಾದ್ರು ಮಾತಾಡ್ರಿ ಅಷ್ಟೇ. ಡಿಮ್ಯಾಂಡು. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಏನಂತಿದೆ? ಘಮ ಘಮ ಅಂತಿದೆ. ತಿನ್ನೋದೊಂದೇ ಬಾಕಿ, ಅದು ಬೇಯಬೇಕು. ಸೊ ಅದು ಬೇಯಬೇಕು. ಏನು ಇವತ್ತು ವೆರೈಟಿ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಡೈಲಿ ಒಂದೇ ಥರ ತಿಂತಾ ಇದ್ದೆ, ಇವತ್ತು 3 ಥರ ವೆರೈಟಿ ಅಡುಗೆ. ಸೊ ಇವಾಗೆಲ್ಲ ಆಗಿದೆ, ಅದೊಂದು ಬೇಯೋದು ಅಷ್ಟೇ ಬಾಕಿ. ಮತ್ತು ನಮ್ಮಮ್ಮ ಬಿರಿಯಾನಿ ಮಾಡ್ತಾರೆ. ಬಿರಿಯಾನಿ ಎಲ್ಲರಿಗೂ ಗೊತ್ತು. ಆ್ಯಕ್ಚುಲಿ ನಿಮ್ಗೇನಾದರೂ ನಮ್ಮಮ್ಮ ಮಾಡೋ ಬಿರಿಯಾನಿ ಏನಾದರೂ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅವ್ರ ಕೈಲಿ ಬಿರಿಯಾನಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ಅವರು ಪಾಪನ ಎತ್ಕೊಂಡು ಆಟ ಆಡ್ತಾ ಇದ್ದಾರೆ. ಓಕೆ ಬನ್ನಿ. ಅಂದ್ಬಿಟ್ಟು ಆಟ ಆಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಏನೋ ವಿಡಿಯೋ ಮಾಡಬೇಕು ಅನ್ನೋ ಎದೊಳ್ತಾನೆ. ಆಯ್ತಾ? ಇಷ್ಟು ಕ್ಲಿಯರ್ ಆಗಿ ಎಮೋಜಿ ಹಾಕ್ತೀನಿ. ಆಯ್ತಾ ಎಲ್ಲ ಅವ್ರದ್ದು? ಸೊ ನೋಡಿ ಎಷ್ಟು ಬೇಗ ಆಲ್ರೆಡಿ ಆಗೇ ಹೋಯ್ತು. ಇದು ಬೇಗನೆ ಬೆಂದ್ಬಿಡುತ್ತೆ ಇಲ್ಲಿ ಅಲ್ವಾ? ಸೊ ಟೇಸ್ಟ್ ಮಾಡೋಣ. ಏನು ಹೇಳ್ತೀರಾ? ಅಷ್ಟೇ
ಮಾತಾಡಿ ಏನಾದ್ರು. ಸಬ್ಸ್ಕ್ರೈಬ್ ಮಾಡ್ಕೊಡಿ ಅನ್ರಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅದನ್ನೇ ಮಾಡಿ. ಬೇಕಾ ಇಲ್ಲಿ ಕರ್ಕೊಬಂದ್ರೆ ಸಾಕಲ್ಲ ನಿನಗೆ, ಆರಾಮಾಗಿರ್ತೀಯ. ನಾನು ಹೋಗ್ಲಾ ಅಲ್ಲಿಗೆ? ಹ್ಞೂ ಅಂತೆ. ಹೋಗೋದೇನ್ರಿ? ಆಯ್ತು 2 ನಿಮಿಷ ಅದು ಬೆಂದಿದ್ರೆ ಬಂದ್ಬಿಡ್ತೀನಿ. ನಾರ್ಮಲ್ ಟೇಸ್ಟ್ ಮಾಡಪ್ಪ. ಥ್ಯಾಂಕ್ ಯು. ಓಕೆ, ಟೇಸ್ಟ್ ಮಾಡೋಣ. ಈ ಒಂದು ವೀಕೆಂಡ್ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಚೆನ್ನಾಗೈತೆ. ಇಡ್ಲಿನೋ ದೋಸೆನೋ ಇದ್ದಿದ್ದಿದ್ರೆ ಚೆನ್ನಾಗಿತ್ತಾ? ಮೇಯ್ತಿರೋದು ನೋಡು, ಚೆನ್ನಾಗಿತ್ತಾ? ನಿಜ ಚೆನ್ನಾಗಿತ್ತಾ? ನಾನು ಮ್ಯಾಗಿ ಪೌಡ್ರ್ ಅಂತ ಕಲ್ತೋಡೆ ಅನ್ಕೊಂಡೆ ಅಲ್ವಾ? ಏನೇನೋ ಅಂತಾರೆ, ಆದರೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಲ್ಮೋಸ್ಟ್ ಅವ್ರದ್ದು ರೆಸಿಪಿಲೆಲ್ಲ ಮ್ಯಾಗಿ ಮಸಾಲ ಇದ್ದೇ ಇರ್ತದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆನಾ? ಆಫ್ ಮಾಡಿದ್ದೀರಾ? ಬಿರಿಯಾನಿ ತೋರಿಸಿಲ್ಲ. ಎಲ್ಲ ಇಟ್ಕೊಡ್ತೀನಿ. ಚೆನ್ನಾಯ್ತಾ? ಅಕ್ಕನ ಅವತ್ತು ಹಿಂಗೆ ಮಾಡೋ ಅಂದಕ್ಕೆ ಖಾರ ಬತ್ ತಿಂದೆ. ಚೆನ್ನಾಯ್ತಲ್ಲ? ಯಾವ ಕೊಟ್ಟು ಕಳಿಸ್ತೀನಿ. ಅದೋಸಿ ಎಲ್ಲ ಇದಾಕೋ ಸಾರು. ಇನ್ನೂ ಸ್ವಲ್ಪ ಲೇಟ್. ಮಧ್ಯಾಹ್ನಗೆ ಊಟ ಮಾಡಲಿಲ್ವಲ್ಲ. ಡೆಲಿವರಿ ಟೈಮಲ್ಲಿ ಒಂದೇ ಒಂದು ಸ್ಪೂನ್ ಇಷ್ಟೇ ತಿನ್ಕೊಂಡು ಹೋಗಿದ್ದು ನಾನು. ಆಪ್ರೇಷನ್ಗಿಂತ ಮುಂಚೆ ಅವಾಗಿಂದನೂ ಬಿರಿಯಾನಿ ತಿನ್ಬೇಕು ಇದು ಬೇಗ ಇದು ಅನ್ನ ಅಂತ ಹೇಳ್ತಾರೆ. ಅವಾಗಿಂದನೂ ತಿನ್ಬೇಕು. ನಮ್ಮ ಅಮ್ಮ ವಿಡಿಯೋ ಮಾಡ್ಬೇಕಾದ್ರೆ ಸೋಮಾರ್ತದೆ. ಅವಾಗಿಂದನೂ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಫೈನಲಿ 2 ತಿಂಗಳು ಆದ ಮೇಲೆ ತಿಂತಾ ಇದ್ದೀನಿ. ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು.